ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಜೆಡಿಎಸ್ನ ವಿವಿಧ ಘಟಕಗಳಿಗೆ ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳ ಸನ್ಮಾನ ಸಮಾರಂಭ ಜರುಗಿದೆ. ರಾಜ್ಯ ಜೆಡಿಎಸ್ನ ನೂತನ ಮಾಧ್ಯಮ ವಿಭಾಗದ ವಕ್ತಾರರಾಗಿ ನೇಮಕಗೊಂಡಿರುವ ದೇವದುರ್ಗ ಶಾಸಕಿ ಕರಿಯಮ್ಮ ಜಿ ನಾಯಕ್ರವರ ಪುತ್ರಿ ಕುಮಾರಿ ಗೌರಿ ಜಿ ನಾಯಕ್ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಆರಂಭದಲ್ಲಿ ಜಾಲಹಳ್ಳಿ ವಿಭಾಗದ ಜೆಡಿಎಸ್ ಮುಖಂಡರು ಗೌರಿ ಜಿ ನಾಯಕ್ರವರನ್ನ ಸನ್ಮಾನ ಮಾಡಿದ್ರು. ಬಳಿಕ ಜಾಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ವಿವಿಧ ಘಟಕಗಳಿಗೆ ನೇಮಕಗೊಂಡ ಪದಾಧಿಕಾರಿಗಳನ್ನ ಗೌರಿ ಜಿ ನಾಯಕ್ ಸನ್ಮಾನಿಸಿದ್ರು. ಶಾಸಕಿ ಕರಿಯಮ್ಮ ಜಿ ನಾಯಕ್ರವರ ಶಿಫಾರಸ್ಸಿನ ಮೇರೆಗೆ ತಾಲೂಕು ಜೆಡಿಎಸ್ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಗೋವಿಂದರಾಜ್ ತಿಂಪೂರ್, ತಾಲೂಕು ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಮಕ್ತುಮ್ ಜಾಲಹಳ್ಳಿ, ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ಶಿವನಗೌಡ ಜಾಲಹಳ್ಳಿ, ಪ್ರಧಾನ ಕಾರ್ಯದರ್ಶಿಯಾಗಿ ರಂಗಪ್ಪ ಕಾವಲಿ, ಕಾರ್ಯದರ್ಶಿಯಾಗಿ ಗುರುದೊಡ್ಡದ, ತಾಲೂಕು ಜೆಡಿಎಸ್ ಘಟಕದ ಸದಸ್ಯರಾಗಿ ಅಕ್ಕಮ್ಮ ಸೌತ್ರಿ ಹಾಗೂ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾಗಿ ಬಸವರಾಜ ತೋಟದಮನೆ ಅವರನ್ನ ನೇಮಕ ಮಾಡಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ತಿಂಪೂರ್, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸಿ ಗೆಲುವಿನತ್ತ ಕೊಂಡೊಯ್ಯಲು ಕಾರ್ಯಕರ್ತರು ಹಾಗೂ ಮುಖಂಡರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ದೇವದುರ್ಗ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ ಶಾಸಕಿ ಕರಿಯಮ್ಮ ಜಿ ನಾಯಕ್ರವರು ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಪಕ್ಷದ ಸಾಧನೆಯಾಗಿದೆ ಅಂತ ಹೇಳಿದ್ದಾರೆ. ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಸಂಘಟನೆಗೆ ಆದ್ಯತೆ ಕೊಡಬೇಕು ಎಂದಿದ್ದಾರೆ. ಕುಮಾರಿ ಗೌರಿ ಜಿ ನಾಯಕ್ ಮಾತನಾಡಿ, ಹಿಂದಿನ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಜಾಲಹಳ್ಳಿಗೆ ಆಗಮಿಸಿದಾಗ ಸ್ಥಳೀಯರು ತಮ್ಮ ಹಾಗೂ ಶಾಸಕಿ ಕರಿಯಮ್ಮ ಜಿ ನಾಯಕ್ರವರಿಗೆ ಕೊಟ್ಟ ಬೆಂಬಲ ಹಾಗೂ ಸ್ವಾಗತವನ್ನ ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನ ವಿವಿಧ ಘಟಕಗಳಿಗೆ ನೇಮಕ ಮಾಡಲಾಗಿದ್ದು, ನೂತನ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಪಕ್ಷ ಸಂಘಟನೆಗೆ ಶ್ರಮಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ತಾಲೂಕು ಜೆಡಿಎಸ್ ಘಟಕದಲ್ಲಿ ಇನ್ನೂ ಹಲವು ನೇಮಕಾತಿಗಳು ಬಾಕಿ ಇದ್ದು, ಪಕ್ಷಕ್ಕಾಗಿ ದುಡಿತಾ ಇರುವ ಕಾರ್ಯಕರ್ತರನ್ನ ಮುಂದಿನ ದಿನದಲ್ಲಿ ಪರಿಗಣಿಸಿ ಸೂಕ್ತ ಜವಾಬ್ದಾರಿ ಕೊಡಲಾಗುತ್ತೆ ಎಂದಿದ್ದಾರೆ. ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯವನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ನಮ್ಮ ಪಕ್ಷದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಈ ಮುಸ್ಸಂಜೆಯ ಶುಭಾಶಯವನ್ನು ತಿಳಿಸುತ್ತಾ, ಮತ್ತು ಇವತ್ತು ಭಾಳ ಖುಷಿ ವಿಚಾರ, ಇವತ್ತು ಅವರವರ ಒಂದು ಪಕ್ಷ ನಿಷ್ಠೆ ನೋಡಿ ಅವ್ರ ಕೆಲಸ ಕಾರ್ಯಗಳನ್ನ ಗಮನ ಇಟ್ಟು ಅವರಿಗೊಂದು ಜವಾಬ್ದಾರಿಯನ್ನು ನಮ್ಮ ಪಕ್ಷ ಕೊಟ್ಟಿದೆ. ಹಾಗೆ ಜವಾಬ್ದಾರಿ ಕೊಟ್ಟಿದೆ ಅಂದ್ಬಿಟ್ಟು ನಾವಷ್ಟೇ ಅವ್ರ ಪಕ್ಷದ ಮೇಲೆ ಅವ್ರ ಮೇಲೆ ಅಷ್ಟೇ ಒತ್ತಡ ಹಾಕ್ತೀರ, ನಾವು ಕೂಡ ಕೈ ಜೋಡಿಸಿ ಪಕ್ಷವನ್ನು ಬಲಿಷ್ಠ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ನಮ್ಮ ಜಾಲಹಳ್ಳಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ಒಗ್ಗಟ್ಟಿನಿಂದ ಯಾವುದೇ ಒಂದು ಪ್ರತಿಭಟನೆ ಏನೇ ಆಗಲಿ ಬಂದರೂ ಕೂಡ ನಾವು ಒಗ್ಗಟ್ಟಿನಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನಾನು ಹುಟ್ಟುಹಬ್ಬಕ್ಕೆ ನೀನೇ ಇದ್ದರೂ ಕೂಡ ಇವತ್ತು ನನಗೆ ಕೇಕನ್ನು ಕಟ್ ಮಾಡಿಸಿ ಈ ಸಂಭ್ರಮ ಮಾಡಿದ್ದಕ್ಕೆ ನಮ್ಮ ಯುವಕ ಮಂಡಳಿಗೂ ಮತ್ತು ಎಲ್ಲ ಹಿರಿಯರಿಗೂ ತುಂಬ ಧನ್ಯವಾದ ಹೇಳುತ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಡುತ್ತೆ ನಮಗೆಲ್ಲರೂ ಹೊಂದಿಸಿ ಯಾರು ಮಾತನಾಡಿಸ್ತೀನಿ. ಮೊದಲನೇದಾಗಿ ನಾನು ಜಾಲಹಳ್ಳಿ ಬಗ್ಗೆ, ಜಾಲಹಳ್ಳಿ ಹಿರಿಯರ ಬಗ್ಗೆ ಮೊದಲು ಹೇಳಬೇಕು ಅನಿಸುತ್ತೆ. ಹಿರಿಯರು ಮತ್ತು ಯುವ ಮುಖಂಡರ ಬಗ್ಗೆ ನಾನು ಇವಾಗಂತಲ್ಲ, ಜಾಲಹಳ್ಳಿ ಮುಂಚೆ ಪ್ರಚಾರಕ್ಕೂ ಬಂದಿದ್ದೀನಿ, ಇವಾಗ ಎಲೆಕ್ಷನ್ ಅಮ್ಮ ಗೆದ್ದ ಮೇಲೂ ಬರ್ತೀನಿ. ಯಾವಾಗ ನಾನು ಬಂದ್ರೂ ಅಷ್ಟೇ ಪ್ರೀತಿ ಗೌರವದಿಂದ ನನಗೆ ಸ್ವಾಗತ ಮಾಡ್ತೀರಾ, ಅಷ್ಟೇ ಪ್ರೀತಿ ತೋರಿಸ್ತೀರಾ. ನನ್ನದು ಪೊಲಿಟಿಕ್ಸ್ ಜರ್ನಿ ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಯಾಕಂದರೆ ನೀವು ನನ್ನ ಮೇಲೆ ಇಟ್ಟಿರೋಂಥ ವಿಶ್ವಾಸನೇ ನನಗೊಂದು ಸ್ವಲ್ಪ ಹುಮ್ಮಸ್ ತಂತು, ನಾನು ಏನೋ ಕೆಲಸ ಮಾಡ್ಬೋದು ಅನ್ನೋದೊಂದು ಥರ. ಅದಕ್ಕೆ ನಿಮಗೆಲ್ರಿಗೂ ನಾನು ಸದಾ ಚಿರಋಣಿ ಆಗಿರ್ತೀನಿ. ಅದ್ರ ಜೊತೆಗೆ ಇನ್ನು ಪದಾಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು ಇವತ್ತು ತಾಲೂಕಿನಲ್ಲಿ ಸುಮಾರು ಎಲ್ಲರದ್ದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇನ್ನೂ ಎಷ್ಟೊಂದು ಹುದ್ದೆಗಳು ಬಾಕಿ ಇದೆ. ಅದೆಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲರೂ ಲೀಡ್ರು ಎಷ್ಟು ಜನ ಇದ್ದಾರೆ ಅಂದರೆ ಎಲ್ಲರಿಗೂ ಒಂದು ಪೋಸ್ಟ್ ಕೊಡ್ಬೋದು ನಾವು ರೆಡಿ ಮಾಡಿಬಿಟ್ಟು. ಅಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡೋರು ಇರೋದ್ರಿಂದ ಈಗ ಒಂದಿಷ್ಟು ಅನೌನ್ಸ್ ಮಾಡಿದ್ದಾರೆ, ಇನ್ನೂ ಒಂದಿಷ್ಟು ಬಾಕಿ ಇದ್ದಾವೆ. ಅವುಗಳನ್ನು ಇನ್ನು ಹತ್ತಿರದಲ್ಲಿ ಅಂದರೆ ಇಲ್ಲಿ ಕೊಟ್ಟಿರೋ ಈ ಸೀನಿಯರ್ ಪೋಸ್ಟ್ ಮೇಲೆ ಅವ್ರ ಜವಾಬ್ದಾರಿ ತೊಗೊಂಡು ಒಂದು ಮೀಟಿಂಗ್ ಮಾಡಿ ನೆಕ್ಸ್ಟ್ ಪೋಸ್ಟ್ಗಳನ್ನ ಅನೌನ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ಎಲ್ರಿಗೂ ಅಭಿನಂದನೆ. ನಿಮ್ಗೆಲ್ಲರಿಗೂ ಆಲ್ರೆಡಿ ನೀವೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಅದಕ್ಕೇ ನಾವು ಈಗ ಶಾಸಕರಾಗಿ ನಿಂತಿದ್ದೀವಿ. ಅದ್ರ ಜೊತೆಗೆ ಈಗ ಈ ಜವಾಬ್ದಾರಿ ಜಾಸ್ತಿ ಆದಮೇಲೆ 28ನ್ನ ನಾವು ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡೋಣ. ನಿಮ್ಮೆಲ್ಲರ ಜೊತೆ ನಾನಂತೂ ಯಾವಾಗಲೂ ಇರ್ತೀನಿ, ಅಮ್ಮನೂ ಇರ್ತಾರೆ. ನಿಮ್ಮದು ಹಾಗೂ ಇರಲಿ ಪ್ರತಿಯೊಂದಕ್ಕೂ ಅಮ್ಮ ಯಾವತ್ತೂ ಜೊತೆಗಿದ್ದಾರೆ. ನಿಮ್ಮ ಗೈಡೆನ್ಸ್ ಮೇಲೇ ಹೋಗೋಣ ಮುಂದೆ. ಅದ್ರ ಜೊತೆಗೇನು ಪಕ್ಷದ ಬಗ್ಗೆ ಹೇಳಬೇಕು ಅಂದರೆ ಜೆ ಡಿ ಎಸ್ಸಲ್ಲಿ ಮಾತ್ರ ಅನಿಸುತ್ತೆ ಇಷ್ಟು ಯಾವುದೇ
ಏನೇ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲ್ಲ, ಎಷ್ಟು ನಿಮ್ಮ ಹತ್ರ ದುಡ್ಡಿದೆ ಅಂತ ಚೆಕ್ ಮಾಡಲ್ಲ, ಎಲ್ಲಿಂದ ಬಂದಿದ್ದೀರಾ ಅಂತ ಯೋಚನೆ ಮಾಡಲ್ಲ. ಏನೂ ಇಲ್ಲದೆ ಬರೀ ನೀವು ನಿಮ್ಮ ಕಾರ್ಯವೈಖರಿ, ಜನಗಳ ಜೊತೆ ಇರೋ ನಿಮ್ಮ ಸ್ಪಂದನೆ ಅದನ್ನು ನೋಡಿ ಯಾರಾದರೂ ಗುರುತಿಸ್ತಾರೆ ಅಂದರೆ ಅದು JDS ಪಕ್ಷ ಮಾತ್ರ. ಅದೇ ರೀತಿಯೇ ಅಮ್ಮನ್ನು ಅವ್ರು ಗುರುತಿಸಿರೋದು. ನಮಗೆ 28ಕ್ಕೆ ಒಳ್ಳೆ ಅವಕಾಶ ಇದೆ. ಅದನ್ನೆಲ್ಲ ನಾವು ಇನ್ನೊಂದು ಸರ್ತಿ ಸದಾವಕಾಶನ ತೊಗೊಂಡ್ಬಿಟ್ಟು ನಾವು ಕೆಲಸ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ರಾಜ್ಯ ಮೀಡಿಯಾ ವಕ್ತಾರರು ಅವರು ನನಗೆ ಕರೆದುಬಿಟ್ಟು ರಾಯಚೂರಿಂದ ನಿಮ್ಮನ್ನು ಮೀಡಿಯಾ ವಕ್ತಾರರಾಗಿ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಪೋಸ್ಟ್ ಅನೌನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಜವಾಬ್ದಾರಿಗಳನ್ನ ತಗೊಳ್ಳೋದು ಬಾಕಿ ಇದೆ. ಅದರ್ವೈಸ್ ಪೋಸ್ಟ್ ಎಲ್ಲ ಅನೌನ್ಸ್ ಆಗಿದೆ. ಕರಿಮಜಿ ನಾಯಕ್ ಅವರ ಪುತ್ರಿಯಾಗಿರ್ತಕ್ಕಂಥ ಗೌರಿ ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಗುರು ಹಿರಿಯರಿಗೂ, ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ನಮ್ಮ JDS ಪಕ್ಷದಿಂದ ಆಗಿರ್ತಕ್ಕಂಥ ಎಲ್ಲ ST ಪಕ್ಷದ ಅಧ್ಯಕ್ಷರು ಮತ್ತು ಹಿಂದುಳಿದ ವರ್ಗದವರಿಗೂ ಆಗಿರ್ತಕ್ಕಂಥ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಅನಂತಕೋಟಿ ವಂದನೆಗಳು. ಇದೇ ತಿಂಗಳ 26 27ನೇ ತಾರೀಕು ನಮ್ಮ ಕರಿಮಜಿ ನಾಯಕರ ಹುಟ್ಟುಹಬ್ಬವನ್ನು ಜಾಲಹಳ್ಳಿ ಭಾಗದಲ್ಲಿ ಭಾಳ ಅರ್ಥಪೂರ್ಣವಾಗಿ ಮಾಡಬೇಕಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ನಾವು ಸಭೆ ಕೂಡಿ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಸರಿ 3 ವರ್ಷ ಕಾಲ ಆಯಿತು ನಮ್ಮ ಒಂದು ಜಾಲಹಳ್ಳಿ ಭಾಗದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ, ಅಮ್ಮನ ಕಡೆಯಿಂದ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಸಂಕಲ್ಪ ನಮ್ಮ ಎಲ್ಲ ಪಕ್ಷ ಕಾರ್ಯಕರ್ತರಲ್ಲಿ ಇದೆ. ಅದಕ್ಕೋಸ್ಕರ ಇಂದು ಆಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳಾಗಿದ್ದೀವಿ. ಅವರ ಒಂದು ನೆರವು, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮುಂದೆ ಬರ್ತಕ್ಕಂಥ ಮೇಡಮ್ ಅವರ ಬರ್ತಡೇ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಜಾಲಹಳ್ಳಿಯಲ್ಲಿ ಮಾತಾಡಬೇಕು. ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುವರಿಗೆ ಹೊಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಅಭಿನಂದನೆ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೆ ಎಲ್ಲರಿಗೂ ನಾವು ವೇದಿಕೆ ಪರವಾಗಿ ಕಾರ್ಯಕ್ರಮದ ಅನ್ವಯರಾಗಿ ಆಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರ ಕಾರ್ಯದರ್ಶಿ ತಾಲೂಕು ಅದೇ ರೀತಿಯಾಗಿ ನಮ್ಮ ಅಲ್ಪಸಂಖ್ಯಾತರ ಘಟಕ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮತ್ತು ಈ ಒಂದು ಜವಾಬ್ದಾರಿಯನ್ನು ನಮ್ಮ ಜನಪ್ರಿಯ ಶಾಸಕರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ನಮಗೆ ಜವಾಬ್ದಾರಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ಪಕ್ಷ ಸಂಘಟನೆ ಮಾಡಬೇಕಂತ ಉದ್ದೇಶದಿಂದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಕೊಟ್ಟೋದಕ್ಕೆ ನಾವು ಪಂಚಾಯತ್ ಮಟ್ಟದಲ್ಲಿ ನಾವು ಜವಾಬ್ದಾರಿ ತಗೊಂಡು ಪಂಚಾಯತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು. ಮತ್ತು ನಾವು ಸಂಘಟನೆ ಯಾರ್ಯಾರು ಪಂಚಾಯತಿಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕು. ಮತ್ತು ತಾಲೂಕು ಮಟ್ಟದಲ್ಲಿ ಹಿರಿಯರಿದ್ದಾರೆ, ಪಕ್ಷ ಸಂಘಟನೆ ಮಾಡೋಕ್ಕೆ ತಾಲೂಕು ಅಧ್ಯಕ್ಷರಿದ್ದಾರೆ, ಮೌನವರು ಕಾರ್ಯದರ್ಶಿ ಅವರಿದ್ದಾರೆ. ನಾವು ಕೆಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು. ನಾವು ಪಂಚಾಯತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಆದಾಗ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ. ಯಾಕಂತಂದರೆ ಮುಂದೆ 2028 ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು. ಯಾಕಂತಂದರೆ ಅಧಿಕಾರಕ್ಕೆ ಬರಬೇಕು ನಾವು ಕೆಳಮಟ್ಟದ ಯುವಕರು ಮತ್ತು ನಾವು ಕಾರ್ಯಕರ್ತರನ್ನು ಯಾವತ್ತು ನಾವು ಅವರಿಗೆ ಸಮೀಪ ಹೋಗಿ ಅವ್ರನ್ನ ಹತ್ತಿರ ಹೋಗಿ ಕೇಳಿದಾಗ ಮಾತ್ರ ನಾವು ಅವ್ರನ್ನ ಸ್ಪಂದನೆ ಮಾಡೋಕ್ಕಾಗ್ತದೆ. ಯಾಕಂತಂದರೆ ಸ್ಪಂದನೆ ಮಾಡಿದಾಗ ಮಾತ್ರ ನಾವು ನಮ್ಮ ಪಕ್ಷಕ್ಕೆ ಬಲವರ್ತನೆ ಬರ್ತದೆ. ಇಷ್ಟು ಇದೇ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಹಳೆಯಂದಿರಾಗಿದ್ದ ಹುಟ್ಟಹಬ್ಬವನ್ನು ಕೋರಲಿಕ್ಕೆ ಶುಭಾಶಯಗಳನ್ನು ಕೋರುತ್ತೇನೆ. ನಮಗೆ ಇದೇ ರೀತಿಯಾಗಿ ನಾವು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನೆ ತಿಳಿಸಿ 2 ಮಾತನ್ನು ಮುಗಿಸುತ್ತೇವೆ.
ಇದೇ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತ ರಂಗನಾಥ್ ಮುರಾಳ್ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಆಚರಣೆ ಮಾಡಿದ್ರು. ಗೌರಿಜಿ ನಾಯ್ಕ್ರವರು ರಂಗನಾಥ್ ಮುರಾಳ್ ಅವರನ್ನ ಸನ್ಮಾನಿಸಿ ಶುಭ ಕೋರಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಗೆ ರಂಗನಾಥ್ ಮುರಾಳ್ ಧನ್ಯವಾದ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು ಆದ ಶಿವಪ್ಪ ಫೋಟೋ ಸ್ಟುಡಿಯೋ, ರಂಗನಾಥ್ ಮುರಾಳ್, ತಿಮ್ಮಣ್ಣ ಗ್ಯಾರೇಜ್, ರಾಜು ಮಲ್ಲು ಚಿಂತಲಕುಂಟಿ, ಅಂಬರೀಶ್ ಶಿವನಗೌಡ, ರಂಗನಾಥ್ ಹೊಸೂರ, ರಂಗನಾಥ್ ಟ್ಯಾಪ್ಲಿ, ರಂಗಣ್ಣ, ಮೋನೇಶ್ ಹೊಸೂರ್, ರಂಗಣ್ಣ ಪರ್ಸಿ, ರವಿ ಪರ್ಸಿ, ವೆಂಕಟೇಶ್ ಹಾಗೂ ರಂಗನಾಥ್ ಗುಂಡಗುರ್ತಿ ಸೇರಿ ಜಾಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.